ಆಟೋ ಪ್ರಯಾಣಿಕರಿಗೆ ಕಾದಿದೆಯಾ ಬಿಗ್ ಶಾಕ್ ಅಂತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಶೀಘ್ರವೇ ಆಟೋ ಪ್ರಯಾಣಿಕರ ಒಂದು ಪ್ರಯಾಣದ ದರ ಪರಿಷ್ಕರಣೆಗೆ ಸಾಧ್ಯತೆ ಇರತಕ್ಕಂಥದ್ದು. ಹೊಸ ವರ್ಷಕ್ಕೆ ಆಟೋ ದರ ಪರಿಷ್ಕರಣೆಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ಆಟೋ ಮೀಟರ್ ದರ ಹೆಚ್ಚಿಸುವಂತೆ ಆಟೋ ಚಾಲಕರು ಪಟ್ಟು ಹಿಡಿದಿರ್ತಕ್ಕಂಥದ್ದು. ಸದ್ಯಕ್ಕೆ ಆಟೋ ಪ್ರಯಾಣಿಕರಿಗೆ ಕಾದಿದೆಯಾ ಬಿಗ್ ಶಾಕ್. ಶೀಘ್ರವೇ ಆಟೋ ಪ್ರಯಾಣದ ದರ ಪರಿಷ್ಕರಣೆ ಸಾಧ್ಯತೆ ಇದೆ. ರಾಜ್ಯ ರಾಜಧಾನಿಯಲ್ಲಿ ಹೊಸ ವರ್ಷಕ್ಕೆ ಆಟೋ ದರ ಪರಿಷ್ಕರಣೆಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿರ್ತಕ್ಕಂಥದ್ದು. ಆಟೋ ಮೀಟರ್ ದರ ಹೆಚ್ಚಿಸುವಂತೆ ಆಟೋ ಚಾಲಕರು ಪಟ್ಟು ಹಿಡಿದಿದ್ದಾರೆ. ಆಟೋ ಯೂನಿಯನ್ಗಳ ಜೊತೆ ಸಾರಿಗೆ ಇಲಾಖೆ ಅಧಿಕಾರಿಗಳ ಸಭೆ ಕೂಡ ನಡೆದಿರತಕ್ಕಂಥದ್ದು. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಕಾರ್ಯದರ್ಶಿ ನೇತೃತ್ವದಲ್ಲಿ ಈ ಒಂದು ಮೀಟಿಂಗ್ ಅನ್ನು ನಡೆಸಲಾಗಿದೆ. ಡಿಸೆಂಬರ್ 23ರಂದು ಬೆಳಗ್ಗೆ 11 ಗಂಟೆಗೆ ಸಭೆ ಕರೆದ ಆರ್ಟಿಎ ಕಾರ್ಯದರ್ಶಿ ಆಟೋ ಫೇರ್ ಮೀಟರ್ ಪರಿಷ್ಕರಣೆ ಸಂಬಂಧಪಟ್ಟಂತೆ ಮೀಟಿಂಗ್ನಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಯೂನಿಯನ್ ಸಲಹೆ ಪಡೆದು ದರ ಪರಿಷ್ಕರಣೆ ಮಾಡಲಿರುವ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರ ಅಧ್ಯಕ್ಷರ ಸೂಚನೆ ಮೇರೆಗೆ ಕಾರ್ಯದರ್ಶಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. 5 ರಿಂದ 10 ರೂಪಾಯಿ ಹೆಚ್ಚಿಸುವಂತೆ ಪ್ರಸ್ತಾಪ ಮಾಡಿರುವ ಆಟೋ ಮಾಲೀಕರು ಹೀಗಾಗಿ ದರ ಪರಿಷ್ಕರಣೆ ಸಂಬಂಧಪಟ್ಟಂತೆ ಡಿಸೆಂಬರ್ 23ರಂದು ಸಭೆ ಕರೆದ ಆರ್ಟಿಎ ಸಮಿತಿ ಸಭೆಯನ್ನು ನಡೆಸಿದೆ. ಹಾಗಾಗಿ ಆಟೋ ಪ್ರಯಾಣಿಕರಿಗೆ ಈಗ ಬಿಗ್ ಶಾಕ್ ಆಗಿರ್ತಕ್ಕಂಥದ್ದು. 5 ರಿಂದ 10 ರೂಪಾಯಿಯನ್ನು ಹೆಚ್ಚಳ ಮಾಡುವಂತೆ ಮೀಟಿಂಗ್ನಲ್ಲಿ ಕೋರಲಾಗಿದೆ. ಹೊಸ ವರ್ಷಕ್ಕೆ ಆಟೋ ದರ ಪರಿಷ್ಕರಣೆಗೆ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿರ್ತಕ್ಕಂಥದ್ದು ರಾಜ್ಯ ರಾಜಧಾನಿಯಲ್ಲಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.